ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ಕರಗೂರವರು ತಮ್ಮನ್ನು ಉದ್ದೇಶಿಸಿ ಏನು ಈ ಜಿಲ್ಲೆಯ ಪತ್ರಕರ್ತರ ಅವರೆಲ್ಲ ಭಾಳ ವರ್ಷಗಳಿಂದ ಅವರು ಈ ಒಂದು ಪತ್ರಕರ್ತರ ಸಂಘದಿಂದ ಮೂರನೇ ಬಾರಿ ಇರೋದ್ರಿಂದ ಅವರಿಗೆಲ್ಲ ರಾಜ್ಯದ ಪತ್ರಕರ್ತರ ಬಗ್ಗೆ ಅವರಿಗೆಲ್ಲ ವಿಷಯ ಗೊತ್ತಿದೆ. ಅವರು ಭಾಳ ಸಲ ನಾವು ಮಾತಾಡ್ಕೋತಾ ಇದ್ವಿ, ನಮ್ಮ ತಾಲೂಕಿನ ಬಗ್ಗೆ ಬೇಗ ನೀವು ಟೈಮ್ ಕೊಡಿ, ಉದ್ಘಾಟನೆ ಮಾಡಬೇಕಂತ. ಇವತ್ತು ಬಂದಿದ್ದಾರೆ, ಇವತ್ತು ಬಂದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಭಾವನೆ ಇದೆ, ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಈ ಭವನ ಬೇಗ ಆಗಬೇಕು. ರಾಮೇಗೌಡರು ಹೇಳ್ತಾ ಇದ್ರು, ಬಿಸಿಲಿನ ಜಳ ಜಾಸ್ತಿ ಇದೆ, ಈಗ ಭಾಳ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತೇಳಿ. ಪತ್ರಕರ್ತಕ್ಕೆ ಅವರ ಕರ್ತವ್ಯ ಮುಗಿದ ಮೇಲೆ ಬಂದು ಕುಂತ್ಕೊಂಡು ಅವರ ತಲೆಯಲ್ಲಿದ್ದನ್ನು ಬರೀದಕ್ಕೆ ಹೇಳಿ ಸಮಾಜಕ್ಕೆ ತಿಳಿಸೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತವೆ. ಹಿಂದೆ ಸ್ವಂತ ಜಾಗದಲ್ಲಿ ಭಾವನೆ ಹುಟ್ಟುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ಪತ್ರಕರ್ತರ ಭವನ ಬೇಗ ಆಗಬೇಕು, ನಮ್ಮೆಲ್ಲರ ನಿರೀಕ್ಷೆ ಇದೆ. ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ನಮ್ಮ ನಗರಸಭಾ ಅಧ್ಯಕ್ಷರಿದ್ದಾರೆ, ಕಮಿಷನರ್ ಇದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ಎಲ್ಲ ನಗರಸಭಾ ಸದಸ್ಯರುಗಳಿದ್ದಾರೆ. ಈ ಜವಾಬ್ದಾರಿ ಯಾರಿಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀವಿ. ನಾವೆಲ್ಲ ಪತ್ರಕರ್ತರ ಮಿತ್ರರಿದ್ದೀವಿ. ತಮ್ಮೆಲ್ಲ ಹಿರಿಯರು ರಾಮೇಗೌಡರಾಗಿ ಭಾಳ ಜನ ನಾವೆಲ್ಲ ನೆರೆದಿದ್ದೀವಿ. ನನಗನ್ಸುತ್ತೆ ಒಂದು ವರ್ಷದಲ್ಲೇ ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಎಲ್ಲರೂ ನಿಮಗೆ ಸಹಕಾರ, ನೀವೆಲ್ಲ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದೀರಿ. ಭಾಳ ಜನ ನಿಮಗೆ ಸಹಾಯ ಮಾಡ್ತಾರೆ, ಯಾರೂ ಸಹಾಯ ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಭಾಳ ಜನ ಮುಂದೆ ಬಂದಿದ್ದಾರೆ ಎಲ್ಲರ ಸಹಾಯದಿಂದ. ಏಕೆಂದರೆ ಬರೀ ಸರ್ಕಾರದಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾಗಿ ಎಲ್ಲ ನಿಂತ್ಕೊಂಡ್ರೆ ಒಂದು ವರ್ಷದಲ್ಲೇ ಭವನ ಮಾಡಬೇಕು ಅಂತ ನನಗೂ ಕೂಡ ನಾನು ಕೂಡ ಸಂಕಲ್ಪ ಮಾಡಿದ್ದೀನಿ. ಆ ಒಂದು ಇಚ್ಛಾಶಕ್ತಿ ಎಲ್ಲರಲ್ಲೂ ಇದೆ ಅಂತ ಹೇಳ್ಕೊಳ್ತಾ ಭವನ ಬೇಗ ಆಗಲಿ, ಒಂದು ವರ್ಷ ಉದ್ಘಾಟನೆ ಮಾಡೋಣ. ತಮ್ಮ ಕಾರ್ಯಚಟುವಟಿಕೆಗಳಿಗೆ ಇದೊಂದು ಸೂಕ್ತವಾದ ಜಾಗ, ಚನ್ನಪಟ್ಟಣದ ಹೃದಯ ಭಾಗ ಇರ್ತಕ್ಕಂಥ ಜಾಗ. ಎಲ್ಲರೂ ಒಂದು ಕಡೆ ಸೇರಲಿಕ್ಕೆ ಯಾಕಂದರೆ ಈ ಭವನ ಏನಿದು ಬೇರೆ ಯಾವುದೇ ಉದ್ದೇಶ ಅಲ್ಲ. ಈ ಸಮಾಜವನ್ನು ತಿದ್ದಿ ತೀಡಿ ಸರಿದಾರಿಗೆ ತರ್ತಕ್ಕಂಥ ಪತ್ರಕರ್ತರಿಗೆ ಒಂದು ಸ್ವಂತ ಜಾಗ. ಬಹುಶಃ ಇಷ್ಟು ವರ್ಷದಲ್ಲಿ ತಡ ಆಯಿತು, ಈಗ ಆಗಿದೆ. ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ಕೆಲಸ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ.